ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮೊನ್ನೆ ತಾನೇ ಅಂದರೆ ಆಗಸ್ಟ್ 23ರಂದು ಡಾಲಿ ಧನಂಜಯ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದು ಅವರ ಮುಂದಿನ ಸಿನಿಮಾಗಳಿಂದ ದೊಡ್ಡ ಅಪ್ಡೇಟ್ಸ್ಗಳು ಹೊರಬೀಳಿದೆ. ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ ನಾವು ಅವರ ಮುಂದಿನ ಸಿನಿಮಾಗಳ ಬಗ್ಗೆ ನೋಡೋಣ ಬನ್ನಿ. ಮೊದಲಿಗೆ ಉತ್ತರಾಖಂಡ. ಡಾಲಿ ಧನಂಜಯ್ ಅವರ ಅಪ್ಕಮಿಂಗ್ ಮೂವಿ ಲಿಸ್ಟ್ನಲ್ಲಿ ಮೊದಲು ಕಾಣಿಸಿಕೊಳ್ಳುತ್ತಿರುವ ಚಿತ್ರವೇ ಉತ್ತರಾಖಂಡ. ಈ ಸಿನಿಮಾ ಬಂದು ಡಾಲಿ ಧನಂಜಯ್ ಹಾಗೂ ಶಿವಣ್ಣ ಅವರ ಕಾಂಬಿನೇಷನ್ನಲ್ಲಿ ಬರುತ್ತಿರುವ ಚಿತ್ರ. ಈ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಅವರು ಗಬ್ರು ಸತ್ಯ ಎಂಬ ಕ್ಯಾರೆಕ್ಟರ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹಾಗೂ ಚಿತ್ರದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದ್ದು ಇದೊಂದು ಕಾಮಿಡಿ ಎಲಿಮೆಂಟ್ ಇರುವ ಒಂದು ಕ್ಯಾರೆಕ್ಟರ್ ಅಂತ ಕಾಣಿಸುತ್ತಿದೆ. ಚಿತ್ರದಲ್ಲಿ ಶಿವಣ್ಣ ಅವರು ಕೂಡ ನಟಿಸುತ್ತಿದ್ದು ಅವರು ಮಾಲಿಕಾ ಎಂಬ ಕ್ಯಾರೆಕ್ಟರ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇವರ ಜೊತೆ ಇಂಡಸ್ಟ್ರಿಯ ಕೆಲವೊಂದು ಆಕ್ಟರ್ಸ್ಗಳು ಕೂಡ ಕಾಣಿಸಿಕೊಳ್ಳುತ್ತಿದ್ದಾರೆ. ಚಿತ್ರವನ್ನು KRJ ಸ್ಟುಡಿಯೋಸ್ ಅವರು ಪ್ರೊಡ್ಯೂಸ್ ಮಾಡುತ್ತಿದ್ದು ಈ ಸಿನಿಮಾವನ್ನು ರೋಹಿತ್ ಪಡಕ್ಕಿ ಅವರು ಡೈರೆಕ್ಟ್ ಮಾಡಲಿದ್ದಾರೆ. ಚಿತ್ರದ ಶೂಟಿಂಗ್ ಜೋರಾಗಿ ನಡೆಯುತ್ತಿದ್ದು ಚಿತ್ರ ಆದಷ್ಟು ಬೇಗ ರಿಲೀಸ್ ಆಗುವ ಸಾಧ್ಯತೆ ಇದೆ. ಇನ್ನು ಮುಂದಿನ ಸಿನಿಮಾ ಬಂದು ನಾಡಪ್ರಭು ಕೆಂಪೇಗೌಡ. ಈ ಸಿನಿಮಾ ಬಂದು ಒಂದು ಐತಿಹಾಸಿಕ ಸಿನಿಮಾವಾಗಿದ್ದು ಈ ಸಿನಿಮಾವನ್ನು TS ನಾಗಾಭರಣ ಅವರು ಡೈರೆಕ್ಟ್ ಮಾಡಲಿದ್ದಾರೆ. ಇದು TS ನಾಗಾಭರಣ ಅವರ ಕನಸಿನ ಚಿತ್ರವಾಗಿದ್ದು ಡಾಲಿ ಧನಂಜಯ್ ಅವರು ನಾಡಪ್ರಭು ಕೆಂಪೇಗೌಡರ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸದ್ಯ ಚಿತ್ರದ ಮೇಲೆ ಭಾರಿ ನಿರೀಕ್ಷೆ ಮೂಡಿಸಿದ್ದು ಚಿತ್ರದ ಒಂದು ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಿದೆ. ಮುಂದಿನ ಸಿನಿಮಾ ಬಂದು ಅನ್ನಾ ಫ್ರಾಮ್ ಮೆಕ್ಸಿಕೋ. ಈ ಸಿನಿಮಾ ಶಂಕರ್ ಗುರು ಅವರ ಡೈರೆಕ್ಷನ್ನಲ್ಲಿ ಮೂಡಿಬರಲಿದ್ದು ಈ ಹಿಂದೆ ಇವರು ಬಡವ ರಾಸ್ಕಲ್ ಚಿತ್ರವನ್ನು ಡೈರೆಕ್ಟ್ ಮಾಡಿದ್ದಾರೆ. ಸದ್ಯ ಚಿತ್ರದ ಒಂದು ಟೈಟಲ್ ಟೀಸರ್ ಹಾಗೂ ಧನಂಜಯ್ ಅವರ ಫಸ್ಟ್ ಲುಕ್ ಕೂಡ ರಿಲೀಸ್ ಆಗಿದೆ. ಫಸ್ಟ್ ಲುಕ್ ಪೋಸ್ಟರ್ನಲ್ಲಿ ಡಾಲಿ ಧನಂಜಯ್ ಅವರು ತುಂಬಾನೇ ಟ್ರೆಡಿಷನಲ್ ಅಂದರೆ ಪಂಚೆ ಹಾಗೂ ಕತ್ತಲ್ಲಿ ಕರ್ನಾಟಕದ ಒಂದು ಲಾಕೆಟ್ ಹಾಕಿದ್ದಾರೆ. ಲುಕ್ ತುಂಬಾನೇ ಚೆನ್ನಾಗಿದ್ದು ಹಾಗೆ ಚಿತ್ರದ ಇನ್ನಷ್ಟು ಅಪ್ಡೇಟ್ಸ್ಗಳು ಮುಂದಿನ ದಿನಗಳಲ್ಲಿ ಬರಲಿದೆ. ಜಿಂಗೋ. ಡಾಲಿ ಧನಂಜಯ್ ಅವರ ಅಪ್ಕಮಿಂಗ್ ಮೂವಿ ಲಿಸ್ಟ್ನಲ್ಲಿ ಜಿಂಗೋ ಒಂದು ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ಆಗಿದೆ. ಈ ಸಿನಿಮಾವನ್ನು ಡೇರ್ ಡೆವಿಲ್ ಮುಸ್ತಫಾ ಚಿತ್ರದ ಡೈರೆಕ್ಟರ್ ಆದ ಶಶಾಂಕ್ ಸೋಗಲ್ ಅವರು ಡೈರೆಕ್ಟ್ ಮಾಡಲಿದ್ದಾರೆ ಹಾಗೂ ಡಾಲಿ ಪಿಕ್ಚರ್ಸ್ ಅವರು ಪ್ರೊಡ್ಯೂಸ್ ಮಾಡಲಿದ್ದಾರೆ. ಸದ್ಯ ಧನಂಜಯ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಚಿತ್ರದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದ್ದು ಟೀಸರ್ ತುಂಬಾನೇ ಚೆನ್ನಾಗಿದ್ದು ಧನಂಜಯ್ ಅವರ ಡೈಲಾಗ್ ಡೆಲಿವರಿ ಅಂತೂ ಅದ್ಭುತವಾಗಿದೆ ಮತ್ತು ಟೀಸರ್ನಲ್ಲಿದ್ದ BGM ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆಯೇ ಚಿತ್ರದ ಟೀಸರ್ನಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ಯುವರ್ ಫೇವ್ರೇಟ್ ಆಂಟಿ ಹೀರೋ ಇಸ್ ಬ್ಯಾಕ್ ಅಂದರೆ ಡಾಲಿ ಧನಂಜಯ್ ಅವರು ಈ ಚಿತ್ರದಲ್ಲಿ ನೆಗೆಟಿವ್ ರೋಲ್ ಪ್ಲೇ ಮಾಡುತ್ತಿದ್ದಾರಾ? ನೋಡೋಣ. ಚಿತ್ರದ ಇನ್ನಷ್ಟು ಅಪ್ಡೇಟ್ಸ್ಗಳು ಮುಂದಿನ ದಿನಗಳಲ್ಲಿ ಬರಲಿದ್ದು ಅದರಲ್ಲಿ ನಮಗೆ ಕನ್ಫರ್ಮೇಷನ್ ಸಿಗಬಹುದು. ಇನ್ನು ನೆಕ್ಸ್ಟ್ ಬಂದು ಝೀಬ್ರಾ. ಈ ಸಿನಿಮಾ ಬಂದು ಡಾಲಿ ಧನಂಜಯ್ ಹಾಗೂ ಸತ್ಯದೇವ್ ಅವರು ಕಾಂಬಿನೇಷನ್ನಲ್ಲಿ ಬರುತ್ತಿರುವ ಚಿತ್ರವನ್ನು ಈಶ್ವರ್ ಕಾರ್ತಿಕ್ ಅವರು ಡೈರೆಕ್ಟ್ ಮಾಡಲಿದ್ದಾರೆ ಹಾಗೂ ಈ ಚಿತ್ರತಂಡವು ಡಾಲಿ ಧನಂಜಯ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಫಸ್ಟ್ ಲುಕ್ ಅನ್ನು ರಿಲೀಸ್ ಮಾಡಿದೆ. ಇನ್ನು ಇಷ್ಟು ಸಿನಿಮಾ ಡಾಲಿ ಧನಂಜಯ್ ಅವರ ಆಕ್ಟ್ ಮಾಡುತ್ತಿರುವ ಚಿತ್ರವಾಗಿದ್ದರೆ ಇನ್ನು ಇವರ ಪ್ರೊಡಕ್ಷನ್ ಹೌಸ್ ಅಂದರೆ ಡಾಲಿ ಪಿಕ್ಚರ್ಸ್ನಲ್ಲಿ ಕೆಲವೊಂದು ಮೂವೀಸ್ಗಳು ಪ್ರೊಡ್ಯೂಸ್ ಮಾಡಲಿದ್ದಾರೆ. ಆ ಸಿನಿಮಾಗಳು ಬಂದು ವಿದ್ಯಾಪತಿ. ನಾಗಭೂಷಣ್ ಅವರ ನಟನೆಯ ಈ ಚಿತ್ರವನ್ನು ಈಶ್ವರ್ ಖಾನ್ ಹಾಗೂ ಹಸೀನ್ ಖಾನ್ ಅವರು ಡೈರೆಕ್ಟ್ ಮಾಡಲಿದ್ದಾರೆ. ಈ ಚಿತ್ರ ಒಂದು ಕಾಮಿಡಿ ಸಿನಿಮಾವಾಗಿದ್ದು ಈ ಚಿತ್ರವನ್ನು ಡಾಲಿ ಧನಂಜಯ್ ಅವರು ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ. ಹಾಗಾಗಿ ಚಿತ್ರತಂಡವು ಡಾಲಿ ಧನಂಜಯ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ವಿಶಿಂಗ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದೆ. ಹಾಗೆ ಇನ್ನೊಂದು ಸಿನಿಮಾ ಬಂದು JC ಜುಡಿಷಿಯಲ್ ಕಸ್ಟಡಿ. ಈ ಸಿನಿಮಾ ಕೂಡ ಡಾಲಿ ಧನಂಜಯ್ ಅವರೇ ಪ್ರೊಡ್ಯೂಸ್ ಮಾಡುತ್ತಿದ್ದು ಸಿನಿಮಾದಲ್ಲಿ ಪ್ರಖ್ಯಾತ್ ಪ್ರಮೇಶ್ ಅವರು ನಾಯಕ ನಟನಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹಾಗೂ ಚೇತನ್ ಜಯರಾಮ್ ಅವರು ಡೈರೆಕ್ಟ್ ಮಾಡಲಿದ್ದಾರೆ. ಈ ಚಿತ್ರತಂಡ ಕೂಡ ಇವರಿಗೆ ಫಿಶಿಂಗ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದೆ. ಹಾಗಾದರೆ ಇದಿಷ್ಟು ಡಾಲಿ ಧನಂಜಯ್ ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಆದರೆ ಕೆಲವೊಂದು ಚಿತ್ರದಲ್ಲಿ ಧನಂಜಯ್ ಅವರು ನಟನೆ ಮಾಡುತ್ತಿದ್ದಾರೆ, ಇನ್ನು ಕೆಲವೊಂದು ಚಿತ್ರವನ್ನು ಧನಂಜಯ್ ಅವರು ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ. ಸೊ ಈ ಎಲ್ಲ ಚಿತ್ರಗಳು ಆದಷ್ಟು ಬೇಗ ಬಂದು ಒಳ್ಳೆಯ ಯಶಸ್ಸನ್ನು ಕಾಣಲಿ ಅಂತ ಆಶಿಸುತ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಈ ಸಿನಿಮಾಗಳಲ್ಲಿ ನೀವು ಯಾವ ಸಿನಿಮಾಗಾಗಿ ವೇಟ್ ಮಾಡುತ್ತಿದ್ದೀರಿ ಎಂದು ಕಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಮೂವಿ ವರ್ಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ. ಧನ್ಯವಾದಗಳೊಂದಿಗೆ ಮೂವಿ ವರ್ಸ್ ಕನ್ನಡ.